ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿಮನೆ. ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಂಥದ್ದು ವಿಡಿಯೋ ಇವತ್ತು ಫೈನಲಿ ಮಾಡುವಂತಹ ಟೈಮ್ ಬಂತು. ದಯವಿಟ್ಟು ಇಷ್ಟು ದಿನ ವೆಯ್ಟ್ ಮಾಡಿಸಿದ್ಕೆ ಬೇಜಾರು ಮಾಡ್ಕೋಬೇಡಿ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಪ್ರತಿ ವರ್ಷ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಲಕ್ಷ್ಮಿಗೆ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಕೂಡ ರಿಯಲ್ ಫ್ಲವರ್ನೇ ಯೂಸ್ ಮಾಡಿ ಮಾಡುವಂಥದ್ದು. ಜೊತೆಗೆ ಮಾಡಿದ್ರೆ ಒಂಥರ ಹೇಗೆ ಅಂದ್ರೆ ನಿಮಗ್ ನೋಡಿದ್ರೆ ನಿಜವಾಗ್ಲೂ ದೇವಸ್ಥಾನದಲ್ಲೇ ಕೂರ್ಸಿದಾರೆ ಏನೋ ಅನ್ನೋ ತರ ನಿಮಗ್ ಫೀಲ್ ಬರ್ಬೇಕು. ಆ ರೀತಿಯಾಗಿ ಒಂದು ಮಾಡ್ಬೇಕು ಅನ್ನೋದು ನನ್ನಲ್ಲಿರತ್ತೆ. ಯಾವಾಗ್ಲೂ ಅಷ್ಟೇ, ಸುಮ್ನೆ ಏನೋ ಒಂದು ಕೂರ್ಸ್ಬೇಕು ಅಂತ ಕೂರ್ಸೋದಿಲ್ಲ. ನಾನು ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗ್ಬೇಕು, ಜೊತೆಗೆ ನೋಡಿದ್ರು ಕೂಡ ಅದು ರಿಯಲ್ ಆಗಿ ಕಾಣಿಸ್ಬೇಕು. ಏನೋ ಆರ್ಟಿಫಿಷಿಯಲ್ ಎಲ್ಲ ಹೂವು ಹಾಕಿ ಮಾಡಿ ಆತರ ಎಲ್ಲ ಏನೋ ಮಾಡಿದ್ದಾರೆ ಅನ್ನೋ ತರ ಇರಬಾರ್ದು. ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡೇ ಬಿಟ್ರೆ ಇನ್ನೇನು ಇಲ್ಲ. ಫೈನಲಿ ಇವತ್ತು ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ನಮ್ಮ ಸ್ಟ್ಯಾಂಡ್ ನ ಬಳಸ್ಕೊಂಡು ಸ್ಯಾರಿ ಡ್ರೇಪಿಂಗ್ ಮಾಡ್ಬೋದು ಅಂತ. ಅದಕ್ಕೂ ಮೊದಲು ಮುಖ್ಯವಾಗಿ ಏನಂದ್ರೆ ಒಂದಷ್ಟು ಐಟಮ್ಸ್ ನೀವು ಸ್ಯಾರಿ ಡ್ರೇಪಿಂಗ್ ಮಾಡ್ಬೇಕಾದ್ರೆ ಕೂತ್ಕೊಂತೀರಾ, ದೇವರಿಗೆ ಏನಾದ್ರು ರೆಡಿ ಮಾಡಕ್ಕೆ ಅಂದ್ರೆ ಏನೇನ್ ಮೇನ್ ಐಟಮ್ಸ್ ಬೇಕು ಅನ್ನೋದನ್ನ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ತೋರ್ಸ್ಕೊಂಡ್ ಬಂದ್ಬಿಡ್ತೀನಿ, ನೋಡ್ಕೊಂಡ್ಬಿಡಿ. ಇದಿಷ್ಟು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡು ನೀವು ಆ ನಂತರ ಸ್ಯಾರಿ ಡ್ರೇಪಿಂಗ್ ಮಾಡೋದ್ರಿಂದ ಅದು ನೀಟಾಗಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದ್ರೆ ನಿಮ್ಗೂ ಟೆನ್ಷನ್ ಆಗ್ತಾ ಇರುತ್ತೆ, ಗಡಿಬಿಡಿ ಆಗ್ತಾ ಇರ್ತೀರಾ, ಒಂದ್ ಐಟಮ್ ಇಟ್ಟಿರ್ತೀರಾ, ಒಂದ್ ಐಟಮ್ ಇಟ್ಕೊಂಡಿರೋದಿಲ್ಲ, ಅವಾಗ ಇದ್ ಬೇಕು ಅದ್ ಬೇಕು. ಆ ಟೆನ್ಷನ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ನೀಟಾಗಿ ಸ್ಯಾರಿ ಡ್ರೇಪಿಂಗ್ ಮಾಡಕ್ಕಾಗಲ್ಲ. ಹಾಗಾಗಿ ಫಸ್ಟ್ ನಾನು ಏನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅಂತ ತೋರಿಸ್ತೀನಿ. ನೋಡ್ಬೋದು ಈಗ ಏನೆಲ್ಲ ಇದೆ ಇಲ್ಲಿ ಐಟಮ್ಸ್ ಸ್ಯಾರಿ ಡ್ರೇಪಿಂಗ್ಗೆ ಅಂತ. ಬಿನ್ಗೆ ಹಾಗೆ ಪ್ಲೇಟು, ನಮ್ಮಲ್ಲಿ ಕಾಪರ್ ಬಿನ್ಗೆ ಹಾಗೆ ಕಾಪರ್ ಪ್ಲೇಟು ಕೂಡ ಅವೈಲೇಬಲ್ ಇದೆ, ನೀವು ತಗೋಬಹುದು. ಇದು ನಾನು ಸುಮಾರು ವರ್ಷದಿಂದ ಇದೇ ಬಿನ್ಗೆ ಇಟ್ಟು ಉಡ್ಸೋದ್ರಿಂದ ನಾನು ಇದೇ ಬಿನ್ಗೆ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಪೀಸ್, ನೀವು ಸೀರೆ ಯಾವುದೇ ತಗೊಳ್ಳಿ ಅಥವಾ ಬ್ಲೌಸ್ ಪೀಸ್ ಯಾವುದೇ ತಗೊಳ್ಳಿ, ಇದೇನು ಬ್ಲೌಸ್ ಪೀಸ್ ನಾವು ಬಿನ್ಗೆಗೆ ಸುತ್ತುವಂಥದ್ದು, ಹಾಗಾಗಿ ಏನು ನಿಮ್ಗೆ ಕಲರ್ ಕಾಣಿಸೋದಿಲ್ಲ. ಯಾವ ತಗೊಂಡ್ರು ನಡೆಯುತ್ತೆ. ನಾನು ಗ್ರೀನ್ ತಗೊಂಡಿದ್ದೀನಿ. ಜೊತೆಗೆ ದೇವರಿಗೆ ನಾವು ಬಳೆ ಎಲ್ಲ ಹಾಕ್ತಿವಿ, ಅದಕ್ಕೋಸ್ಕರ ಬಳೆನೂ ಕೂಡ ಇಟ್ಕೊಂಡಿದ್ದೀನಿ. ಜೊತೆಗೆ ಸೀರೆ, ಹಾಗೆ ಸೀರೆ ಇನ್ನು ಇದು ಬ್ಲೌಸ್ ಕಟ್ ಮಾಡಿಲ್ಲ, ಕಟ್ ಮಾಡಬೇಕು. ಕಟ್ ಮಾಡಿ ಅನಂತರ ಹ್ಯಾಂಡ್ಸ್ಗೆ ಇದನ್ನ ರೋಲ್ ಮಾಡಬೇಕು, ತೋರಿಸ್ತೀನಿ ಅದನ್ನು ಕೂಡ. ಇದು ಪಿಲ್ಲೋ ಹಾಗೆ ಪಿಲ್ಲೋ ಸ್ಟ್ಯಾಂಡ್ ನಾನು ಸೈಡ್ ಅಲ್ಲಿ ಲಾಸ್ಟ್ ಇಯರ್ ಇಟ್ಟಿದ್ದೆ. ಸುಮಾರು ಜನ ಕೇಳ್ತಾ ಇದ್ರಿ, ಈ ವರ್ಷ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ. ದೇವರಿಗೆ ಜ್ಯುವೆಲರಿ, ಡಾಬು ಹಾಗೆ ಜಡೆ, ಇದು ಬಂದು ನಮ್ಮಲ್ಲೇ ಸಿಗುವಂತದ್ದು ಗೋಲ್ಡ್ ಪಾಲಿಶ್ ಹಸ್ತಪಾದ. ಇದು ನಾನು ಸುಮಾರು ಒಂದು 10-13 ವರ್ಷದಿಂದನೂ ನಮ್ಮ ಮನೇಲಿ ನಾನು ಲಕ್ಷ್ಮೀ ಕೂಸಾಗಿಂದನೂ ಇದನ್ನ ಇಟ್ಟೇ ಬಂದಿದ್ದೀನಿ. ಹಾಗಾಗಿ ಪ್ರತಿ ಸರಿ ಇದನ್ನ ಹಾಕ್ತೀನಿ. ಇದನ್ನ ಹ್ಯಾಂಡ್ಸ್ಗೆ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತಾನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಫೇಸು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನಿಮ್ಮಲ್ಲಿ ಯಾವ ತರ ಫೇಸ್ ನ ಇಟ್ಕೊಳ್ತೀರಾ ಅವತ್ತಿನ ದಿನ ಕಂಪ್ಲೀಟ್ ಎಲ್ಲಾನು ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫೇಸ್ ನ ಫಿಕ್ಸ್ ಮಾಡೋದಕ್ಕೆ ಈಸಿ ಆಗತ್ತೆ. ಹಾಗಾಗಿ ಫೇಸಲ್ಲಿ ನೋಡ್ಬೋದು, ಈ ಸರಿ ನಮ್ಮ ಫೇಸಲ್ಲಿ ಸೂರ್ಯ ಮತ್ತೆ ಚಂದ್ರ ಎರಡು ಕೂಡ ಹಾಕಿದೀವಿ, ನೋಡಿ ಸಖತ್ತಾಗಿದೆ. ಹಾಗೆ ಇದಕ್ಕೆ ಜ್ಯುವೆಲರಿ ಆದ್ಮೇಲೆ ನೆಕ್ಸ್ಟ್ ಮಾಂಗಲ್ಯ ಸರನು ಕೂಡ ರೆಡಿ ಇದೆ. ಮಾಂಗಲ್ಯ ಸರ ನಿಮ್ಗೆ ಏನೇನ್ ಬೇಕು, ಮೋಸ್ಟ್ ನೀವು ದೇವರಿಗೆ ರೆಡಿ ಮಾಡೋದಕ್ಕೆ ಏನೇನೆಲ್ಲ ಇಟ್ಕೊಳ್ತೀರೋ ಅನ್ನೋದನ್ನ ಫಸ್ಟ್ ಜೋಡಿಸ್ಕೊಂಡ್ಬಿಡಿ. ಹಾಗೆ ತೋಮಾಲೆ, ಹ್ಯಾಂಡ್ಸ್, ಲೆಗ್ಸು, ಸೂಜಿ ದಾರ, ಇದು ಸ್ಟಿಚ್ ಮಾಡೋದಕ್ಕೆ. ಯಾಕೆ ಅಂತಂದ್ರೆ ಈ ಗೋಲ್ಡ್ ಪಾಲಿಶ್ ಹಸ್ತಪಾದ ಏನಿದೆ ಅದನ್ನ ಈ ಕಾಟನ್ ಹಸ್ತಪಾದಕ್ಕೆ ಫಿಕ್ಸ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಸೂಜಿ ದಾರ. ಅದಕ್ಕೆ ಸೀರೆಗೂ ನೀವು ನೆರಿಗೆ ಎಲ್ಲ ಹಾಕಿದಾಗ ಕ್ಲಿಪ್ಸ್ ಬೇಕು ಇಟ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಕ್ಲಿಪ್ಸು ಹಾಗೆ ಸೇಫ್ಟಿ ಪಿನ್. ಅದ್ರ ಜೊತೆಗೆ ನಮ್ಮ ಸ್ಟ್ಯಾಂಡ್, ಇದು ಬಂದು ಡಿಟ್ಯಾಚಬಲ್ ಸ್ಟ್ಯಾಂಡ್ ಆಗಿರುತ್ತೆ. ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ, ಇದನ್ನ ನಾವು ಪ್ಯಾಕಿಂಗ್ ಅಲ್ಲಿ ನಿಮ್ಗೆ ಕಳಿಸೋಂಥದ್ದು. ಅಪ್ಪರ್ ಪಾರ್ಟ್ ಒಂದಿರುತ್ತೆ, ಲೋವರ್ ಪಾರ್ಟ್ ಒಂದಿರುತ್ತೆ. ಇದೆರಡು ಕೂಡ ಡಿಟ್ಯಾಚಬಲ್ ಮಾಡಿರ್ತೀವಿ. ಇದನ್ನ ನೀವು ಈ ನಟ್ ಒಳಗಡೆ ಫಿಕ್ಸ್ ಮಾಡಿ ಸ್ಕ್ರೂ ಇಂದ ಇಲ್ಲಿ ಕೊಟ್ಟಿರೋದ್ರಿಂದ ಕಟಿಂಗ್ ಪ್ಲೇಯರ್ ಅಥವಾ ಸ್ಪ್ಯಾನರ್ ಇಂದಾನೆ ಟೈಟ್ ಮಾಡ್ಬೇಕು, ಹ್ಯಾಂಡ್ಸ್ ಇಂದ ಟೈಟ್ ಮಾಡಿದ್ರೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಅಪ್ಪರ್ ಪಾರ್ಟ್ ಮತ್ತೆ ಲೋವರ್ ಪಾರ್ಟ್ ಎರಡು ಕೂಡ ಸಪ್ರೇಟ್ ಇರುತ್ತೆ. ಇದು ನಮ್ಮ ಸ್ಟ್ಯಾಂಡ್. ಈ ಸ್ಟ್ಯಾಂಡ್ ಅನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದೀನಿ. ಯಾಕೆ ಅಂತಂದ್ರೆ ಸುಮಾರು ಜನ ಲಾಸ್ಟ್ ಇಯರ್ ನಾನು ನಮ್ಮ ದೇವರಿಗೆ ಅಂದ್ರೆ ನಾನು ಕೂರ್ಸಿದ್ದೆ ವರಮಹಾಲಕ್ಷ್ಮಿ ಹಬ್ಬದ ದಿನ, ಆಗ ಹೂವ ಯಾವ ರೀತಿಯಾಗಿ ಕಟ್ಟಿದ್ರಿ ಸುಷ್ಮಾ, ಹೂವ ಹೇಗ್ ಹಾಕಿದ್ರಿ, ನಮ್ಗೆ ಹೂವ ಹಾಕಕ್ ತೋರ್ಸ್ಕೊಡಿ, ಅಟ್ಲೀಸ್ಟ್ ಒಂದ್ 2 ದಿನದಾದ್ರೂ ಕಟ್ಕೋಬೇಕು, ಹೇಗ್ ಮಾಡೋದು ಅಂತ. ನಾನು ಈ ತರ ಕೋಲನ್ನ ನಮ್ಮ ಸ್ಟ್ಯಾಂಡಿಗೆನೆ ಫಿಟ್ ಮಾಡಿದ್ದೆ. ನೀವೇನ್ ನೋಡ್ತಾ ಇದ್ದೀರಾ, ನಮ್ ಸ್ಟ್ಯಾಂಡು ಬ್ಯಾಕ್ ಒಂದು ಸಪೋರ್ಟಿಂಗ್ ಏನಿದೆ, ಆ ಸಪೋರ್ಟಿಗೆ ನಾವು ಇದು ಒಂದು
2.5 ಇಂಚಸ್ ಅಂದ್ರೆ ಸಾರಿ 2.5 ಅಡಿಯಷ್ಟು ಉದ್ದ ಇರೋವಂಥದ್ದು ತಗೊಂಡಿದ್ದೀನಿ. ಇವೆಲ್ಲ ಸ್ಟಿಕ್ಸ್ಗಳು 2.5 ಅಡಿಯಷ್ಟು ಉದ್ದ ಇದೆ. ಈ ತರದ್ ಏನ್ ನಿಲ್ಸಿದೀರಾ ನೋಡಿ, ಇದು ಅಟ್ಲೀಸ್ಟ್ ಒಂದ್ 3 ಅಡಿ ಇದ್ರೆ ಒಳ್ಳೇದ್, ಬೆಟರ್. ಬಟ್ ಇದೊಂದ್ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿದೆ. 3 ಅಡಿ ಇರುವಂತ ಸ್ಟಿಕ್ಸ್ಗಳನ್ನ ಕಟ್ಕೊಂಡ್ರೆ ಈ ತರ ಟೈಟ್ ಆಗಿ ಕೂರುತ್ತೆ. ಈ ಸರಿ ನಾನು ಹೂವನ ಯಾವ ರೀತಿಯಾಗಿ ಕಟ್ಕೊಳ್ಳೋದು ಅಂತಾನು ಕೂಡ ತೋರ್ಸೋದಕ್ಕೆ ಮೊದ್ಲೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಹೂವನು ಕೂಡ ರೆಡಿ ಇದೆ ಎಲ್ಲ ಫುಲ್ಲು. ಇದೆಲ್ಲ ಕಂಪ್ಲೀಟ್ ನಿಮ್ಗೆ ಫಿನಿಶಿಂಗ್ ಆದ್ಮೇಲೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಬರುತ್ತೆ ಅಂತ. ಲಾಸ್ಟ್ ಇಯರ್ ನಾನು ಏನು ಹೂವೆಲ್ಲ ಹಾಕಿದ್ದೆ ಅದನ್ನ ನೋಡಿ ಸುಮಾರು ಜನ ಕೇಳ್ತಾ ಇದ್ರಿ, ಹೇಗ್ ನಿಮ್ ಸ್ಟ್ಯಾಂಡಿಗೆ ಹೂವನ್ನ ಹಾಕಿದ್ರಿ, ಯಾವ ರೀತಿಯಾಗಿ ಆ ರೀತಿ ಬ್ಯಾಕ್ ಗ್ರೌಂಡ್ ನೀವು ರೆಡಿ ಮಾಡಿದ್ರಿ ಅಂತ. ಅದಕ್ಕೋಸ್ಕರ ಅದೊಂದು ತೋರ್ಸ್ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡಿದೀನಿ. ಈ ರೀತಿಯಾಗಿ ಬ್ಯಾಕ್ ಸಪೋರ್ಟ್ ನಾವು ಸ್ಟಿಕ್ ಇಂದ ನಮ್ಮ ಸ್ಟ್ಯಾಂಡಿಗೆ ಕಟ್ಟಿ ನಾವು ಹೂವ ಹಾಕಿದ್ದು. ಹಾಗಾಗಿ ಇವಾಗ ನಮ್ಮ ಸ್ಟ್ಯಾಂಡಿಗೆ ಬ್ಯಾಕ್ ಸಪೋರ್ಟ್ ಕೂಡ ರೆಡಿ ಆಗಿದೆ. ಈ ತರ ಬ್ಯಾಕ್ ಸಪೋರ್ಟ್ ರೆಡಿ ಮಾಡಿ ಇಟ್ಕೊಂಡು ಆ ನಂತರ ನಾವು ಇದಕ್ಕೆ ಸೀರೆನ ಹುಡ್ಸೋವಂಥದ್ದು ಹೇಗೆ ಅಂತ ತೋರಿಸ್ತೀನಿ. ಇದ್ರ ಜೊತೆಗೆ ಇವಾಗ ಫಸ್ಟ್ ನಾವು ಈ ಗೋಲ್ಡ್ ಪಾಲಿಶ್ ಹಸ್ತ ಏನಿದೆ ಇದನ್ನ ಈ ಕಾಟನ್ ಹಸ್ತಾಗೆ ಸ್ಟಿಚ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಏನಿದೆ ಹ್ಯಾಂಡ್ಸು ಲೆಗ್ಸು ತೋರಿಸ್ಬಿಡ್ತೀನಿ ಫಸ್ಟ್ ಯಾವ ರೀತಿಯಾಗಿ ಮಾಡ್ಕೋಬೇಕು ನೀವು ಅಂತ. ಹಿಂದೆ ಬ್ಯಾಕ್ ಸೈಡ್ ಸ್ವಲ್ಪ ಅಗ್ಲ ಇರತ್ತೆ, ಇದು ಇಷ್ಟು ಅಗ್ಲ ಇರತ್ತೆ. ಇದನ್ನ ಸ್ವಲ್ಪ ಬೆಂಡ್ ಮಾಡ್ಕೋಬಹುದು ನಿಮ್ ಕೈಯಲ್ಲೇ. ಅಂದ್ರೆ ತುಂಬಾ ಗಟ್ಟಿ ಇದೆ, ಬೆಂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಇದನ್ನ ಸ್ವಲ್ಪ ಬೆಂಡ್ ಮಾಡ್ಕೋಬಹುದು. ಹಾಗೆ ಇದನ್ನ ಕೈನ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಇದ್ರೊಳಗಡೆ ಇಟ್ಟು ಹೀಗ್ ಬರ್ಬೇಕು ಹ್ಯಾಂಡ್ಸ್. ಓಕೆ, ಈ ರೀತಿ ನೀವು ನೀಟಾಗೆ ಇದ್ರೊಳಗಡೆ ಸೇರೋ ತರ ಇಟ್ಟು ಹೀಗೆ ಬೆಂಡ್ ಮಾಡಿ ಇವಾಗ ಇದನ್ನ ಸೂಜಿ ದಾರದಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾರ್ಮಲ್ ಇಲ್ಲೊಂದು ನಾಟ್ ಹಾಕೊಂಡಿರಿ, ಇಲ್ಲಿದೆ ನೋಡಿ, ಇದು ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದು ಎಕ್ಸ್ಟ್ರಾ ದಾರ ಏನಿರುತ್ತೆ ಇದು ಒಳಗಡೆ ಸೇರ್ಕೊಳ್ಳುತ್ತೆ. ಈ ರೀತಿ ಲಾಕ್ ಮಾಡ್ಕೊಂಡು ಇದನ್ನ ಇದ್ರ ಒಳಗಡೆ ನಿಮ್ ಕಾಟನ್ ಏನಿದೆ ಗ್ರಿಪ್ ಆಗಿ ಕೂರುತ್ತೆ. ಜಸ್ಟ್ ಒಂದು ನಾಟ್ ಹಾಕೊಂಡ್ರೆ ಸಾಕು, ಜಾಸ್ತಿ ಏನ್ ಹಾಕೋ ಅವಶ್ಯಕತೆ ಇಲ್ಲ. ಬಟ್ ಅದ್ ಬೀಳ್ಬಾರ್ದು, ನೀವು ಎಷ್ಟೇ ಸ್ಟ್ರಾಂಗ್ ಆಗಿ ಹಾಕಿದ್ರು ಬೀಳ್ಬಾರ್ದು ಅನ್ನೋದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಷ್ಟೇ. ಇದು ಎಕ್ಸ್ಟ್ರಾ ದಾರ ಏನಿರುತ್ತೆ ನೋಡಿ, ಇದನ್ನ ನಾಟ್ ಹಾಕೊಳ್ಳಿ ಮೇಲೆ. ಈ ರೀತಿ ಹಾಕಿದ್ರೆ ಅದು ಗ್ರಿಪ್ ಆಗಿ ನೀಟಾಗಿ ಕೂರುತ್ತೆ. ಒಂದ್ ಸ್ವಲ್ಪನೂ ನಿಮ್ಗೆ ಬೀಳೋದಿಲ್ಲ, ಅಲ್ಲಾಡೋದಿಲ್ಲ, ಏನು ಇಲ್ಲ. ಈಗ ಇದಕ್ಕೆ ಬಳೆ ಹಾಕ್ಬೇಕು ಅಂತಂದ್ರೆ ಮೇಲೆ ಪೋರ್ಷನ್ಸ್ ಇಂದ ಹಾಕೋಬಹುದು ಹಿಂಗೆ. ಈ ರೀತಿ ಓಕೆ, ಈ ರೀತಿಯಾಗಿ ಕಂಪ್ಲೀಟ್ ಬಳೆನ ಹಾಕೋಬಹುದು. ಈಗ ಇದೇ ತರನೇ ಸ್ಟಿಚ್ ಮಾಡಿ ಇದನ್ನು ಕೂಡ ಫಿಕ್ಸ್ ಮಾಡ್ತೀನಿ. ಫೈನಲಿ ಹ್ಯಾಂಡ್ಸಿಗೆ ಯಾವ ರೀತಿಯಾಗಿ ಕಟ್ಟೋದು ಅಂತ ತೋರಿಸಿದ್ದೀನಿ. ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು ನೀವು. ಈ ರೀತಿ ನಾಟ್ ಮಾಡಿಕೊಂಡು ಇದೊಂದು ಸ್ವಲ್ಪ ಫಿಂಗರ್ ಇದಕ್ಕಿಂತ ಕಾಟನ್ಸ್ ಒಂದು ಸ್ವಲ್ಪ ಉದ್ದ ಇರುತ್ತೆ, ಅದನ್ನು ಜಸ್ಟ್ ಬೆಂಡ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ನೀವೇನೋ ಸ್ಟ್ರೈಟ್ ಮಾಡಕ್ ಹೋದ್ರೆ ಹಿಂಗೆ ಫಿಂಗರ್ ಹೊರಗೆ ಬರುತ್ತೆ. ಇದನ್ನೇ ಸ್ವಲ್ಪ ಕಾಟನ್ ಏನಿರುತ್ತೆ ಇದನ್ನ ಈ ರೀತಿಯಾಗಿ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡ್ಕೊಂಡ್ರೆ ಅದು ನೀಟಾಗಿ ಕೂರುತ್ತೆ ಅಷ್ಟೇ. ಅದಕ್ಕೆ ಸ್ಟಿಚ್ ಮಾಡ್ಬೇಕಾದ್ರೆ ಬೆಂಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಡಬಲ್ ಸೈಡ್ ಸ್ಟಿಕ್ಕರ್ ಏನಾದರೂ ಇದ್ರೆ ನೀವು ಒಳಗಡೆ ಸ್ಟಿಕ್ ಮಾಡಿಬಿಟ್ರೆ ಇದರ ಥರ ಅಂಟ್ಕೊಂಡಿರುತ್ತೆ. ಇಷ್ಟೇ. ಈ ರೀತಿಯಾಗಿ ಬ್ಯಾಂಗಲ್ಸ್ ಎಲ್ಲ ಹಾಕಿ ರೆಡಿ ಆಗಿದೆ. ಎರಡು ಹ್ಯಾಂಡ್ಸು ಕೂಡ ರೆಡಿ, ಹೀಗೆ ಬರಬೇಕಿತ್ತು. ಎರಡು ಕೂಡ ರೆಡಿ ಆಗಿದೆ. ಜೊತೆಗೆ ಹಾಗೆ ಲೆಗ್ಸು ಕೂಡ ತೋರಿಸ್ತಾ ಇದ್ದೀನಿ. ಲೆಗ್ಸು ಕೂಡ ನಾನು ಆಲ್ಮೋಸ್ಟ್ ಗೆಜ್ಜೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಈಗ. ಹಾಗೆ ಈ ಸರಿ ನಾನು ಪದ್ಮಾಸನ ಸ್ಟೈಲ್ ಕೂರಿಸ್ತಾ ಇರೋದ್ರಿಂದ ಈ ಒಂದು ಫೋಲ್ಡಿಂಗ್ ಏನು ಬರುತ್ತೆ, ಈ ಕಡೆಯಿಂದ ನಾವು ಕೆಳಗಡೆಯಿಂದ ಹಿಂಗೆ ಫೋಲ್ಡ್ ಮಾಡೋದು, ಇದಕ್ಕೆ ನಾನು ಎಕ್ಸ್ಟ್ರಾ ದಾರ ಕಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ, ಇಲ್ಲಿಂದ ನಾವು ಇಲ್ಲಿಗೆ ಜಾಯಿಂಟ್ ಮಾಡಿ ಕಟ್ಕೊಳ್ತೀವಿ. ಅದಕ್ಕೋಸ್ಕರ ಇಲ್ಲೊಂದು ಕಾಲು ಹತ್ರ ಒಂದು ಎಕ್ಸ್ಟ್ರಾ ದಾರ ನೀವು ಕಟ್ಕೊಂಬಿಡಿ ಮೊದಲೇ. ಓಕೆ, ಈಗ ಫೈನಲಿ ಈ ಥರ ದಾರ ಕಟ್ಕೊಂಡಿದ್ದಾಗಿದೆ. ಈಗ ಇದಕ್ಕೆ ನಾನು ಗೋಲ್ಡ್ ಪಾಲಿಶ್ ಹಸ್ತಪದನ ಫಿಕ್ಸ್ ಮಾಡ್ತಾ ಇದ್ದೀನಿ. ಅದನ್ನು ಕೂಡ ತುಂಬ ಈಸಿ. ಇಷ್ಟೇ, ಈ ರೀತಿಯಾಗಿ ಫಿಕ್ಸ್ ಮಾಡಿ ನೀವು ಕಾಲಿದು ಪೂರ್ತಿ ಇಲ್ಲಿಗೆ ಹಾಕಕ್ಕೆ ಹೋಗಬೇಡಿ. ಎಷ್ಟೋ ಜನ ನನಗೆ ಮಾಡೋದು ಹಾಗೆ, ಹಿಂಗೆ ಹಾಕಕ್ಕೆ ಹೋಗ್ತಾರೆ. ಹಿಂಗೆ ಹಾಕಕ್ಕೆ ಹೋಗಬೇಡಿ. ಇದು ಏನಿದೆ ಈ ಥರ ಹೀಗೆ ಇಲ್ಲಿ ನೋಡಿ, ನಿಮ್ಮ ಕಾಲು ಅದು ಸ್ವಲ್ಪ ಬೆಂಡ್ ಆದಂಗೆ ಇರುತ್ತೆ. ಬಟ್ ನಮಗೆ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದರೆ ಇದೇ ಥರನೇ ಯೂಸ್ ಮಾಡಬೇಕು. ದಾರ ಇದು ಹೀಗೆ ಇರಲಿ.
ಇಲ್ಲಿ ಏನ್ ಹೋಲ್ ಇದೆಲ್ಲ ಈ ಹೋಲಿಗೆ ಸೂಜಿ ಹಾಕೊಂಡು ಇಲ್ಲಿ ಎಲ್ಲಿ ಬರುತ್ತೆ ಇದ್ರೊಳಗಡೆ ಈ ತರ ನಾಟ್ ಮಾಡ್ಕೊಳ್ಳಿ. ಕಾಲ್ ಚೈನ್ ಇದನ್ನ ಕೂಡ ನಾನು ಈಗಲೇ ಹಾಕ್ಬಿಡ್ತೀನಿ. ನಿಮ್ಗೆ ಈ ದಾರ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದನ್ನ ಮೇಲೆ ಬಿಟ್ಟು ಹೀಗೆ ಕಾಲ್ಗೆಜ್ಜೆನೂ ಕೂಡ ಫಿಕ್ಸ್ ಮಾಡ್ಕೊಂಬಿಡಿ ಮೊದಲೇನೆ. ಫೈನಲಿ ಈಗ ಲೆಗ್ಸು ಕೂಡ ಫಿಕ್ಸ್ ಆಯಿತು. ಓಕೆ, ಇಲ್ಲಿ ನೋಡ್ಬೋದು ಲೆಗ್ಸು ಕೂಡ ಫಿಕ್ಸ್ ಮಾಡಿದ್ದೀವಿ ಎಲ್ಲನೂ ಕೂಡ. ಈಗ ಇದಕ್ಕೆ ಬ್ಲೌಸ್ ಪೀಸ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಈ ರೀತಿ ಫಸ್ಟು ನೀವು ಫಿಕ್ಸ್ ಮಾಡಿ ಇಟ್ಕೊಂಡು ಆನಂತರ ಬ್ಲೌಸ್ ಪೀಸ್ನ ಫಿಕ್ಸ್ ಮಾಡೋಣ. ಬಟ್ ಇದು ಯಾರು ತಗೊಂಡಿರೋದಿಲ್ಲ ಇದನ್ನ, ಅವರು ಬ್ಲೌಸ್ ಪೀಸ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ನೀವು ಈ ರೀತಿ ಕೈಗೆ ಇಲ್ಲಿ ಅಟ್ಯಾಚ್ ಮಾಡಿ ಬಳೆನ ತೋರಿಸ್ಕೋಬಹುದು. ಇಲ್ಲಿ ಇದಕ್ಕೆ ಹಾಕೋಬಹುದು. ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಆನಂತರ ನೀವು ಇಲ್ಲಿ ಫ್ರಂಟ್ ಇಂದಾನೆ ಇಲ್ಲಿ ಬಳೆನ ತೋರಿಸ್ಬೋದು. ಬಟ್ ಇದು ತಗೊಂಡಿರೋರು ಮಾತ್ರ ಫಸ್ಟ್ ಎಲ್ಲ ರೆಡಿ ಮಾಡಿ ಆನಂತರ ಬ್ಲೌಸ್ ಪೀಸ್ನ ಇದಕ್ಕೆ ಫಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಆಮೇಲೆ ಬ್ಲೌಸ್ ಪೀಸ್ ಹಾಕಿದ್ಮೇಲೆ ಇದನ್ನ ಬಳೆಗಳನ್ನ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾಗಿ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬ್ಲೌಸ್ನ ಸ್ಯಾರಿಯಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನ್ಯೂ ಸ್ಯಾರಿನೇ ಹೇಗೆ ಕಟ್ ಮಾಡಿಕೊಂಡು ಇದನ್ನ ನಾವು ಹ್ಯಾಂಡ್ಸಿಗೆ ಸುತ್ಕೋಬೇಕು. ಸುಮಾರು ಜನ ಹೇಳ್ತಾ ಇರ್ತಾರೆ ಹೊಸ ಸೀರೆ ತಗೊಂಡು ನೀವು ಫುಲ್ಲು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ಅಂತಾನೆ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಲಕ್ಷ್ಮಿಗೆ ನೀವು ಸೀರೆ ಏನಾದರೂ ಡ್ರೆಪ್ಪಿಂಗ್ ಮಾಡೋಕ್ಕೆ ತೊಗೊಳ್ತೀನಿ ಅಂದರೆ ಆದಷ್ಟು ಕಂಚಿ ಸಿಲ್ಕ್ ಸ್ಯಾರೀಸ್ನೇ ತೊಗೊಳ್ಳಿ. ಸಾಫ್ಟ್ ಸಿಲ್ಕ್ ಎಲ್ಲ ಅಷ್ಟು ಚೆನ್ನಾಗಿ ನೀಟಾಗಿ ಕೂರೋದಿಲ್ಲ. ಮೈಸೂರು ಸಿಲ್ಕು ಅಷ್ಟೇ ಅಷ್ಟು ನೀಟಾಗಿ ನಿಮಗೆ ಫಿನಿಶಿಂಗ್ ಬರೋದಿಲ್ಲ. ಹಾಗಾಗಿ ನನ್ನ ಒಪಿನಿಯನ್ ಏನಂದರೆ ಬೆಸ್ಟ್ ನೀವು ಕಂಚಿ ಸಿಲ್ಕ್ ಸ್ಯಾರೀಸ್ನ ತಗೊಳ್ಳುವಂಥದ್ದು, ಅಥವಾ ಸೆಮಿ ಕಂಚಿ ಸಿಲ್ಕ್ ಸ್ಯಾರೀಸ್ ಇರುತ್ತೆ ನೋಡಿ, ಅದು ಕೂಡ ಚೆನ್ನಾಗಿರುತ್ತೆ. ಇದನ್ನ ಈ ಥರ ಕಂಪ್ಲೀಟು ನೀವು ಹ್ಯಾಂಡ್ಸಿಗೆ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡ್ ಏನಿದೆ ಇಲ್ಲಿ ಪಿನ್ ಮಾಡ್ಕೊಳ್ಳೋದು. ಫಸ್ಟ್ ನೀವು ಇಲ್ಲಿ ಗ್ರಿಪ್ಪಾಗಿ ಕೂರ್ಬೇಕಂದ್ರೆ ಇಲ್ಲೊಂದು ಪಿನ್ ಹಾಕೊಳ್ಳಿ ಮೊದಲು, ಆವಾಗ ಸ್ವಲ್ಪ ಗ್ರಿಪ್ಪಾಗಿ ಕೂರುತ್ತೆ. ಆನಂತರ ಇದನ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಆನಂತರ ಇಲ್ಲೊಂದು ಬ್ಯಾಕ್ ಸೈಡಿಗೆ ಒಂದು ಸೇಫ್ಟಿ ಪಿನ್ನ ಹಾಕೊಳ್ಳಿ. ಈ ರೀತಿ ಹಾಕಿ ಆನಂತರ ನೀವು ಇಲ್ಲೂ ಕೂಡ ಮೇಲೆ ಒಂದು ಪಿನ್ನ ಹಾಕೊಳ್ಳಿ. ಇಷ್ಟು ಹಾಕ್ತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ನಿಮಗೆ ಸೇರ್ಕೊಳ್ಳೋದ್ರಿಂದ ಏನು ಕಾಣಿಸೋದಿಲ್ಲ. ಇದು ಒಂದು ಕಡೆ ಆಯಿತು. ಈಗ ನೆಕ್ಸ್ಟು ಈ ಕಡೆ ಹ್ಯಾಂಡ್ಸ್ನು ಅದೇ ಥರನೇ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಏನು ಬ್ಲೌಸ್ ಪೀಸ್ ಇರುತ್ತೆ ಅದನ್ನು ಹ್ಯಾಂಡ್ಸಿಗೆ ಸುತ್ತಿದಾಗಿದೆ. ಈಗ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನು ಬಿಂದಿಗೆಗೆ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ತೊಗೋಬೋದು, ನಿಮಗೆ ಸ್ಯಾರಿಯಿಂದ ಫುಲ್ ಕಂಪ್ಲೀಟ್ ಅದು ಫೋಲ್ಡ್ ಆಗುತ್ತೆ. ಹಾಗಾಗಿ ಇದೇ ಕಲರ್ ತೊಗೋಬೇಕು ಅಥವಾ ಸ್ಯಾರಿ ಮ್ಯಾಚಿಂಗ್ಗೆ ತೊಗೋಬೇಕು ಅನ್ನಂಗೇನಿಲ್ಲ. ಅವನ್ನ ತೊಗೊಳ್ಳೋ ಆಗಿದ್ರೆ ಗೋಲ್ಡ್ ಕಲರ್ ತೊಗೊಂಬಿಡಿ, ಎಲ್ಲ ಸೀರೆಗೂ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್. ನೀಟಾಗಿ ನೀವು ಈ ಥರ ಕಂಪ್ಲೀಟ್ ಫೋಲ್ಡ್ ಮಾಡಿಕೊಂಡು ಬಿಂದಿಗೆಗೆ ತೋರಿಸಿದ್ದೀನಿ ನಾನು ಇದನ್ನು ಯಾವ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಅಂತ. ಇನ್ನೂ ಒಂದ್ಸರಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ಜಸ್ಟ್ ಈ ರೀತಿ ಬಿಂದಿಗೆ ಸೈಜಿಗೆ ನೋಡ್ಕೊಳ್ಳಿ. ಬ್ಯಾಕ್ ಸೈಡು ಈ ಥರ ಒಂದು ಪಿನ್ ಹಾಕೊಳ್ಳಿ. ಬ್ಯಾಕ್ ಸೈಡ್ ಹಿಂಗಾದ್ಮೇಲೆ ನಿಮಗೆ ಫ್ರಂಟಲ್ಲಿ ಏನಿದೆ ಬಂದಿರುತ್ತೆ ಇದನ್ನು ಜಸ್ಟ್ ಹಿಂದ್ಗಡೆ ಬ್ಯಾಕ್ ಸೈಡ್ ತಗೊಳ್ಳಿ. ಈ ರೀತಿ ಇಲ್ಲೊಂದು ಪಿನ್ನು ಹಾಗೆ ಹೀಗೊಂದು ಪಿನ್ ಹಾಕಿ ಬಿನ್ಗೆ ಕಂಪ್ಲೀಟ್ ಕವರ್ ಆಗುತ್ತೆ ಬ್ಲೌಸ್ ಪೀಸಿಂದ. ಹಿಂಗೇನ ರೆಡಿ ಮಾಡಿ ಇಟ್ಕೊಳ್ಳೋದು ಪೂರ್ತಿ ಕಂಪ್ಲೀಟು. ಈಗ ಬಿನ್ಗೆ ರೆಡಿ ಮಾಡಿ ಇಟ್ಕೊಂಬಿಡಿ. ಆನಂತರ ಹ್ಯಾಂಡ್ಸ್ ಲೆಗ್ಸ್ ಎಲ್ಲ ಈ ರೀತಿ ಜೋಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಈಸಿ ಆಗುತ್ತೆ. ಹಾಗೆ ಈಗ ಸ್ಯಾರಿನೂ ಅಷ್ಟೇ ನೆರಿಗೆ ಹಾಕೋದು ಹೇಗೆ ಅಂತಲೂ ಕೂಡ ತೋರಿಸ್ತೀನಿ. ಇದು ಕೂಡ ತುಂಬ ಸಿಂಪಲ್ ಈಸಿ, ಆದರೆ ನೀಟಾಗಿ ಒಂದ್ಸರಿ ನೋಡ್ಕೊಂಡ್ಬಿಡ್ಬೇಕಾಗತ್ತೆ ಯಾವ ರೀತಿಯಾಗಿ ಸೀರೆ ನೆರಿಗೆ ಹಾಕಬೇಕು ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಪಲ್ಲು ಪಾರ್ಟ್ ಏನಿದೆ ಈ ಪಲ್ಲು ಪಾರ್ಟಲ್ಲಿ
ಆಲ್ಮೋಸ್ಟ್ ಆಲ್ ನಿಮ್ಮ ಕೈ ಎಷ್ಟು ಉದ್ದ ಬರುತ್ತೆ ಅಷ್ಟು ಅಗಲದಷ್ಟು ಇಷ್ಟನ್ನು ಕೂಡ ಸೆರಗಿಗೆ ನೀವು ಬಿಟ್ಕೋಬೇಕಾಗತ್ತೆ. ಇದಿಷ್ಟು ಕಂಪ್ಲೀಟ್ ಸೆರಗಿಗೆ ಸಣ್ಣದಾಗಿ ನೆರಿಗೆ ಹಾಕಬೇಕು. ಇನ್ನು ಉಳಿದಿರುವಂಥ ಸೀರೆ ಇದೆಲ್ಲ ಏನಿದೆ ಇದೆಲ್ಲ ಕಂಪ್ಲೀಟ್ ನೀವು ಸಣ್ಣದಾಗಿ ನೆರಿಗೆ ಹಾಕಬೇಕು. ಆದಷ್ಟು ನೀವು ಚಿಕ್ಕ ಚಿಕ್ಕ ನೆರಿಗೆಗಳನ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ದೇವರಿಗೆ ಸೀರೆ ನೆರಿಗೆಗಳು ಕೂರುತ್ತೆ. ಹಾಗಾಗಿ ಸ್ವಲ್ಪ ಚಿಕ್ಕ 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 ನೆರಿಗೆಗಳನ್ನ ಹಾಕೊಳ್ಳೋದು ಕಲೀರಿ. ಹಾಗೆ ಇನ್ನು ಸುಮಾರು ಜನಕ್ಕೆ ಏನು ಒಂದು ಪ್ರಾಬ್ಲಮ್ ಅಂದರೆ ಇಷ್ಟಿಷ್ಟು ದೂರ ಹಿಂಗೆ ಇಟ್ಕೊಂಡು ನೆರಿಗೆ ಹಾಕೋದಕ್ಕೆ ಈ ಥರ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ, ನೀವು ಸ್ಟಾರ್ಟಿಂಗ್ ಟು ಮಿಡಲ್ ಅಂದರೆ ಏನು ಕೆಳಗಡೆ ನೆರಿಗೆ ನಾವು ಬಿಡ್ತೀವಿ ಅಲ್ಲಿ ಎಂಡಿಂಗ್ ಕೆಳಗಡೆ ಬಿಡುವಂಥದ್ದು ಜೊತೆಗೆ ಮಿಡಲ್ ಇಲ್ಲಿ ಇಟ್ಕೊಳ್ಳಿ ಸಾಕು. ಇಲ್ಲಿ ಇಟ್ಕೊಂಡು ನೀವು ಇದನ್ನ ಹೀಗೆ ನೆರಿಗೆನ ಚಿಕ್ಕ ಚಿಕ್ಕದಾಗಿ ತಗೊಳ್ಳಿ. ಒಂದು ಮಿನಿಮಮ್ ಒಂದು 25 to 28 ಅಥವಾ ಒಂದು 30 ಇಷ್ಟು ನೆರಿಗೆ ಬಂದ್ರೂ ಓಕೆ. ಬಟ್ ಚಿಕ್ಕ ಚಿಕ್ಕದಾಗಿ ತಗೊಳ್ಳಿ. ಒಂದು 25 ನೆರಿಗೆ ಬರಬೇಕು. ಆ ಥರ ನೆರಿಗೆಗಳು ಬರೋ ರೀತಿಯಾಗಿ ಈ ಥರ ಮಿಡಲ್ಗೆ ಇಟ್ಕೊಳ್ಳಿ. ಫುಲ್ ಇಟ್ಕೊಂಡು ಕೈ ಜಾರತ್ತೆ, ಹಾಗಾಗಿ ಮಿಡಲ್ಗೆ ಇಟ್ಕೊಳ್ಳಿ. ಮಿಡಲ್ಗೆ ಇಟ್ಕೊಂಡು ಇಲ್ಲಿ ಕ್ಲಿಪ್ ಹಾಕೊಳ್ಳಿ. ನೀಟಾಗಿ ಇಲ್ಲಿ ಇವಾಗ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡು ನೆರಿಗೆನ ಇಲ್ಲಿಗೊಂದು ಮಿಡಲಿಗೊಂದು ಕ್ಲಿಪ್ ಹಾಕಿ ಈ ಥರ. ಇದು ಆಮೇಲೆ ನೀವು ಜೋಡಿಸ್ಕೋಬೋದು ಹೀಗೆ. ನೆಕ್ಸ್ಟ್ ಇದೇನು ನೆರಿಗೆ ಬಂದಿರುತ್ತಲ್ಲ ಇದಕ್ಕೆ ನೀಟಾಗಿ ಹೀಗೆ ಜೋಡಿಸ್ಕೋಬೋದು ನೀವು. ಆಟೋಮೆಟಿಕ್ ಆಗಿ ಅದೇ ಬಂದ್ಬಿಡತ್ತೆ ನೋಡಿ. ಇವಾಗ ಇಲ್ಲೊಂದು ನೀವು ಕ್ಲಿಪ್ ಹಾಕೊಳ್ಳೋದು. ಈ ತರ ಇಟ್ಕೊಂಡು ಯಾರಿಗೆ ಹಿಂಗೆ ತೆಗಿಯೋದು ಕಷ್ಟ ಆಗುತ್ತೆ ಅವರಿಗೆ ಈ ತರ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಮಾಡಿ ಆನಂತರ ನೆಕ್ಸ್ಟ್ ಆಫ್ನ ಒಂದು ಕ್ಲಿಪ್ ಹಾಕೊಳ್ಳಿ. ಈ ತರ ಕಂಪ್ಲೀಟ್ ಪಲ್ಲು ಪಾರ್ಟ್ ನಾವು ಎಷ್ಟು ಬಿಟ್ಟಿದೀವಿ ಅಷ್ಟಕ್ಕೂ ಕೂಡ ನೆರಿಗೆನ ಹಾಕೋಬೇಕಾಗುತ್ತೆ. ಅಷ್ಟು ನೆರಿಗೆ ಇವಾಗ ಹಾಕಿದ್ದಾಗಿದೆ. ಇದು ಕಂಪ್ಲೀಟ್ ನೀವು ಈ ತರ ಕ್ಲಿಪ್ಸ್ ಹಾಕಿಟ್ಬಿಟ್ರೆ ಅದು ನೀಟಾಗಿ ಸ್ಟಿಫ್ ಆಗಿ ಕೂರುತ್ತೆ. ಹಾಗಾಗಿ ಕ್ಲಿಪ್ಸ್ನ ತೆಗಿಬೇಡಿ. ಆದಷ್ಟು ಈ ತರ ಕ್ಲಿಪ್ಸ್ ಹಾಕಿ ಬಿಟ್ಬಿಡಿ. ಸ್ಯಾರಿ ಟ್ರೇಪಿಂಗ್ ಮಾಡೋವರೆಗೂ ಸ್ಟ್ಯಾಂಡಿಗೆ ನೀವು ಕಂಪ್ಲೀಟ್ ಈ ತರ ಕ್ಲಿಪ್ಸ್ ಹಾಕಿ ಇಡಿ. ನಾನು ಇಲ್ಲೇನು ಪಿನ್ ಎಲ್ಲ ಯೂಸ್ ಮಾಡಿಲ್ಲ. ಇದಿಷ್ಟು ಆಗಿದೆ. ಇದು ನಾನು ಪಲ್ಲು ಪಾರ್ಟ್ ಏನ್ ಬಿಟ್ಟಿದ್ದೆ ಕ್ಲಿಪ್ ಹಾಕಿದ್ದೆ. ನಮ್ಮ ಕೈಯಲ್ಲಿ ಇದು ಸುಮಾರು 1 ಮಾರಷ್ಟು ಇದೆ. ಈಗ ಇದನ್ನ ಸಣ್ಣ ಸಣ್ಣದಾಗಿ ನೆರಿಗೆ ಇಟ್ಕೋಬೇಕು. ಇದು ಚಿಕ್ಕ ಚಿಕ್ಕದಾಗಿ ಹಾಕಿದ್ರೇನೆ ಚೆನ್ನಾಗಿ ಕಾಣಿಸೋದು. ನಿಮ್ ಕೈ ಎಷ್ಟು ಹಿಡಿಬೋದು ಇಷ್ಟು ಅಗಲ ಅಂತ ಅಷ್ಟಕ್ಕೆ ಇಟ್ಕೊಳ್ಳಿ. ಅಷ್ಟಕ್ಕೆ ಹಿಡ್ದು ಕ್ಲಿಪ್ ಹಾಕಿ ಮತ್ತೆ ಇನ್ನೊಂದ್ಸರಿ ನೀವು ಮುಂದಕ್ಕೆ ಕ್ಲಿಪ್ ಹಿಡ್ದು ಹಾಕಿ. ತುಂಬಾ ಉದ್ದಕ್ಕೆ ಒಂದೇ ಸರಿಗೆ ಇಷ್ಟುದ್ದ ಕೈ ಒಂದ್ ಮಾರ ಎಷ್ಟಿದೆ ಅಷ್ಟು ಒಂದೇ ಸರಿ ಹಿಡ್ದು ನಾನು ನೆರಿಗೆ ಹಾಕ್ಬಿಡೋಣ ಅಂತ ಹಾಕಕ್ ಹೋಗ್ಬೇಡಿ. ಹಂಗೆ ಹಿಡ್ದು ಹಾಕಿದ್ರೆ ಅದು ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ಓಕೆ, ಈ ತರ ಹಾಕಿದ್ಮೇಲೆ ಹೀಗೆ ಬಿಟ್ಟು ಫಸ್ಟ್ ಇಲ್ಲೊಂದು ಕ್ಲಿಪ್ ಹಾಕೊಂಬಿಡಿ. ಇಷ್ಟ ಆದ್ಮೇಲೆ ಈಗ ಮತ್ತೆ ಕಂಪ್ಲೀಟ್ ಈ ತರ ಈಗ ಈಸಿಯಾಗಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ನೆರಿಗೆ ಹಾಕೋವರೆಗೂ ಕಷ್ಟ ಆಗ್ತಾ ಇರುತ್ತೆ. ಆನಂತರ ಈಸಿಯಾಗಿ ಮುಗಿಸ್ಕೋಬಹುದು. ಪಲ್ಲು ಪಾರ್ಟ್ ಕಡೆ ನೆರಿಗೆನ ಕೂಡ ಹಾಕಾಗಿದೆ. ಇಲ್ಲಿ ನಾನು ಸುಮಾರು 1 2 3 4 5 6 7 8 ನೆರಿಗೆ ಹಾಕೊಂಡಿದ್ದೀನಿ ಪಲ್ಲು ಸೈಡ್. ಹಾಗೆ ಇದು ಕೂಡ ರೆಡಿ ಆಗಿದೆ ನೆರಿಗೆನೂ ಕೂಡ. ಈಗ ಇದನ್ನ ನೀವು ಈ ರೀತಿ ಇಟ್ಕೊಂಡು ಹೀಗೆ ಹಬ್ಬಕ್ಕೆ ಮೊದಲೇ ನೀಟಾಗಿ ರೆಡಿ ಮಾಡಿ ನೀವು ಫುಲ್ಲು ಈ ರೀತಿ ನೆರಿಗೆ ಹಾಕಿ ಇಟ್ಕೋಬಹುದು. ಜಸ್ಟ್ ಈ ತರ ಹಾಕಿ ಒಂದು ಟೈ ಮಾಡ್ಕೋಬಹುದು. ಈ ರೀತಿ ಮಾಡಿ ನೀವು ಹಬ್ಬಕ್ಕೆ ಮೊದಲೇ ಟೈ ಮಾಡಿ ಕೂಡ ಇಟ್ಕೊಂಡ್ಬಿಟ್ರೆ ಇದೇ ಮೇನ್ ಜಾಸ್ತಿ ಕೆಲಸ ನಿಮ್ಗೆ ಇಡ್ಸೋದು ಅಂದ್ರೆ ಇದೇನೆ. ಈ ನೆರಿಗೆ ಹಾಕದೆ ಸ್ವಲ್ಪ ಟೈಮು ಜಾಸ್ತಿ ತಗೊಳುತ್ತೆ, ಜೊತೆಗೆ ರಿಸ್ಕು ಸ್ವಲ್ಪ ಜಾಸ್ತಿ ಅಂದ್ರೆ ಇದು ನೆರಿಗೆ ಹಾಕೋದೆ. ಹಾಗಾಗಿ ಈ ತರ ನೆರಿಗೆ ಎಲ್ಲ ಹಾಕಿ ನೀವು ಒಂದು ದಾರದಿಂದ ಟೈ ಮಾಡ್ಬಿಟ್ಟು ಕೂಡ ಇಟ್ರೆ ಆರಾಮ್ಸೆಗೆ ಹಬ್ಬದ ದಿನ ಈಸಿ ಆಗತ್ತೆ ಉಡ್ಸೋದಕ್ಕೆ. ಫೈನಲಿ ಇವಾಗ
ಸ್ಯಾರಿ ನೆರಿಗೆ ಹಾಕೋದು ಆಯ್ತು, ಇದೆಲ್ಲ ಹೇಗೆ ಫಿಕ್ಸ್ ಮಾಡೋದು ಅಂತಾನು ತೋರಿಸಿದೀನಿ. ಹಾಗೆ ಬ್ಲೌಸ್ ಪೀಸ್ದು ರೆಡಿ ಆಯ್ತು. ಈಗ ನಮ್ಮ ಸ್ಟ್ಯಾಂಡಿಗೆ ನಾನು ಹೇಳ್ದಾಗೆ ಕೂತ್ಕೊಂಡೆ ಯಾವ ರೀತಿಯಾಗಿ ಸ್ಯಾರಿ ಡ್ರೇಪಿಂಗ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ನಿಂತ್ಕೊಂಡು ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಇವಾಗ ನಾನು ಕೂತ್ಕೊಂಡೆ ಯಾವ ರೀತಿಯಾಗಿ ಇದನ್ನ ಫಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ಇದು ಕೆಳಗಡೆ ಬಾರ್ಡರ್ ಬಿಡೋದಕ್ಕೆ ನಾವು ಕೆಳಗಡೆ ಇದು ನೆರಿಗೆ, ಇದು ಹಿಂದ್ಗಡೆ ಬರುವಂಥದ್ದು. ಈಗ ನಾವೇನ್ ಮಾಡಬೇಕು, ಲಾಸ್ಟ್ ಟೈಮ್ ನಾನು ಆಲ್ಮೋಸ್ಟ್ 2 or 3 ಟೈಪ್ಸ್ ಸ್ಯಾರಿ ಡ್ರೇಪಿಂಗ್ ಮಾಡೋದು ತೋರಿಸಿದ್ದೀನಿ. ಈ ಸರಿ ಇನ್ನೂ ಒಂದು ತರ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನೆರಿಗೆ ಎಲ್ಲ ಏನು ಕಂಪ್ಲೀಟ್ ಆಗಿದೆ, ಇಲ್ಲಿಂದ ಇದನ್ನ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಈ ತರ ಇದ್ದು ನಿಮ್ಗೆ ಏನಿದು ಹ್ಯಾಂಡ್ಸ್ ಕೆಳಗಡೆ ಸ್ಪೇಸ್ ಇದೆ ನೋಡಿ, ಇಲ್ಲಿ ಈ ಸ್ಯಾರಿನ ಹೀಗೆ ಬಿಡಿ. ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ನೀಟಾಗಿ. ಇದು ಯಾವಾಗ್ಲೂ ಒಳಗಡೆ ಬಿಡೋದು ತೋರಿಸಿದ್ದೆ, ಜೊತೆಗೆ 2 ಪಾರ್ಟಿಷನ್ ಮಾಡಿ ಬಿಡೋದು ತೋರಿಸಿದ್ದೆ. ಬಟ್ ಇದು ಇನ್ನೂ ಒಂದು ಟೈಪ್ ಸ್ಯಾರಿ. ಈಗ ಇದು ಏನಿರುತ್ತೆ ಇದನ್ನ ಹಿಂದ್ಗಡೆ ತಗೊಳ್ಳಿ. ಇದು ಈಗ ಇದು ಸ್ಯಾರಿ ನಿಮ್ಗೆ ಎಷ್ಟು ಲೆಂತ್ ಬೇಕು ಮುಂದೆ ಹಿಂದೆ ನೋಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಹಿಂದೆನೂ ತೋರಿಸ್ಬಿಡ್ತೀನಿ ಒಂದ್ಸರಿ. ಹಿಂದೆ ಇಷ್ಟು ಬರುತ್ತೆ, ಹಾಗೆ ಮುಂದೆ ನಿಮಗೆ ಲೆಂತ್ ಎಷ್ಟು ಬೇಕು ಅಷ್ಟು ತಗೋಬೋದು. ನಾನು ಸದ್ಯ ನನಗೆ ನಮ್ಮ ಸ್ಟ್ಯಾಂಡ್ ಎಷ್ಟಿದೆ ಅದಕ್ಕಿಂತ 1-2 ಇಂಚ್ ಉದ್ದ ತಗೊಳ್ತಾ ಇದ್ದೀನಿ ಅಷ್ಟೇ. ಸ್ಟ್ಯಾಂಡ್ ಎಷ್ಟಿದೆ ಅದಕ್ಕಿಂತ ಜಸ್ಟ್ 2 ಇಂಚ್ ಉದ್ದ ತಗೊಳ್ತಾ ಇದ್ದೀನಿ. ತಗೊಂಡು ನಾನು ಯಾವುದು ಕ್ಲಿಪ್ ತೆಗ್ದಿಲ್ಲ, ಜಸ್ಟ್ ಸ್ಯಾರಿ ನೆರಿಗೆನ ಫಸ್ಟು ಇಲ್ಲಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ಸ್ಯಾರಿ ನೆರಿಗೆ ಕೆಳಗೂ ತೆಗ್ದಿಲ್ಲ, ಅಂದ್ರೆ ಕ್ಲಿಪ್ಸ್ ತೆಗ್ದಿಲ್ಲ, ಮೇಲೂ ತೆಗ್ದಿಲ್ಲ, ಬರೀ ನೆರಿಗೆ ಮಾತ್ರ ಹೀಗೆ ಜೋಡಿಸ್ಕೊತಾ ಇದೆ. ಅಷ್ಟು ಫ್ರಂಟ್ ಅಲ್ಲಿ ನೆರಿಗೆ ಜಾಸ್ತಿ ಬರಬೇಕು, ಹಾಗಾಗಿ ನೆರಿಗೆನ ಫ್ರಂಟ್ ಅಲ್ಲೇ ಜಾಸ್ತಿ ಕೂರಿಸಿ. ಈ ತರ ಕೂರ್ಸಿದ್ಮೇಲೆ ಇದೇನು ಇಲ್ಲಿ ಕೂರ್ಸಿರ್ತೀರಾ, ಕೂರ್ಸಿದ್ಮೇಲೆ ಈ ಕ್ಲಿಪ್ಸ್ನ ತಗೊಳ್ಳಿ. ಇದು ಹಿಂದೆ ಹೀಗೆ ಹೋಗ್ಲಿ. ಇದು ನೆರಿಗೆ ಕೂರ್ಸಿದ ನಂತರ ಹ್ಯಾಂಡ್ಸ್ ನ ಲಾಸ್ಟ್ ಅಲ್ಲಿ ಫಿಟ್ ಮಾಡೋಣ. ಲೆಗ್ಸ್ ನ ಫಸ್ಟ್ ಫಿಟ್ ಮಾಡ್ಕೊಂತೀನಿ. ತುಂಬಾ ಈಸಿ ಮಾಡೋದು. ಇದು ಹೀಗೆ ಇರ್ಲಿ. ಈಗ ನಾನಿಲ್ಲಿ ಈ ಪಾರ್ಟ್ನ ಕಟ್ಕೊಳ್ತಾ ಇದ್ದೀನಿ. ನೀವು ಕಟ್ಕೋಬೇಕಾದ್ರೆ ನೋಡಿ ಹೀಗೆ ನೀಟಾಗಿ ಫೋಲ್ಡಿಂಗ್ ಅಲ್ಲಿ ಕಟ್ಕೊಳ್ಳಿ. ಓಕೆ, ಇದು ಒಂದ್ ಸೈಡ್ ಆಯ್ತು. ಈಗ ಇದನ್ನ ಕಟ್ಟಿದಾಗಿದೆ. ಇಲ್ಲಿ ನೋಡಿ, ಇದನ್ನ ಹೀಗೆ ಫೋಲ್ಡ್ ಮಾಡೋದು ನಾವು. ನಿಮಗೆ ಫೋಲ್ಡ್ ಮಾಡಬೇಕಾದ್ರೆ ಹೀಗೆ ಫೋಲ್ಡ್ ಮಾಡೋದು. ಅದು ಫುಲ್ ಸ್ಯಾರಿನ ಸುತ್ತಬಿಟ್ಟು ಫೋಲ್ಡ್ ಮಾಡಬೇಕಾಗತ್ತೆ. ಇವಾಗ ಫ್ರಂಟಲ್ಲಿ ಇದಿಷ್ಟ ಆಗಿದೆ ಅಲ್ವಾ, ಆಗಿದ್ಮೇಲೆ ನಾನೇನು ಮಾಡ್ತಾ ಇದ್ದೀನಿ ನೋಡಿ, ಬ್ಯಾಕ್ ಸೈಡು ಇಲ್ಲೇನಿದೆ ಇದೆಲ್ಲ ಸ್ಯಾರೀಸು, ಇದು ಕಂಪ್ಲೀಟ್ ಇಲ್ಲಿರೋದನ್ನ ಹಿಂದೆ ಈ ಪಾರ್ಟ್ ಏನಿದೆ ಇದನ್ನ ಇಲ್ಲಿ ಒಳಗಡೆ ತಗೊಳ್ತೀನಿ. ಈ ಸೈಡ್ ಮುಂದೆ ಫ್ರಂಟ್ ನೆರಿಗೆ ಎಲ್ಲ ಜೋಡಿಸ್ಕೊಂಡಿದ್ದಾಗಿದೆ. ಈಗ ಇಲ್ಲೇನಿದೆ ಇದು ನೆರಿಗೆ ಬಂದಿದೆ, ಇದರಲ್ಲಿ ನಾನು ಇವಾಗ ಈ ಒಂದು ಲೆಗ್ನ ಕವರ್ ಮಾಡ್ಕೊಳ್ತೀನಿ. ಅದಕ್ಕೆ ಫ್ರಂಟಲ್ಲಿ ನಾನು ನೆರಿಗೆಗಳನ್ನ ತೆಗಿಬೇಡಿ ಅಂತ ಹೇಳಿದ್ದು, ಕ್ಲಿಪ್ಸ್ನ ತೆಗಿಬೇಡಿ ಅಂತ. ಯಾಕಂದರೆ ಇಲ್ಲಿ ಮೇಯ್ನ್ ನೀವು ಇಲ್ಲಿ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಮಾಡಿದರೂ ಕೂಡ ಇಲ್ಲಿ ನೀಟಾಗೆ ರೆಡಿ ಮಾಡ್ಕೋಬೋದು. ಇವಾಗ ರೈಟ್ ಸೈಡ್ ಈ ನೆರಿಗೆನ ಇಲ್ಲಿ ಹಾಕಿರ್ತೀರಾ, ಆವಾಗಲೇ ಬೈ ಮಿಸ್ ಆಗಿ ಲೆಫ್ಟ್ ಸೈಡ್ ಹಾಕ್ಬಿಟ್ಟಿದ್ದೆ, ಬಟ್ ರೈಟ್ ಸೈಡ್ ಹಾಕೋಬೇಕು. ಈಗ ಇಲ್ಲಿ ಇದನ್ನ ಪಿನ್ ಮಾಡ್ಕೊಳ್ಳೋಣ. ಇದನ್ನ ಪಿನ್ ಮಾಡಿ ಇದೇನಿದೆ ನೆರಿಗೆ ಇದನ್ನ ಹೀಗೆ ಫೋಲ್ಡ್ ಮಾಡೋಣ. ಈ ತರ ಬರುತ್ತೆ. ಫೈನಲಿ ಇವಾಗ ಒಂದ್ ಸೈಡ್ ಲೆಗ್ನ ನೀಟಾಗಿ ಫಿಕ್ಸ್ ಮಾಡಿದ್ದಾಯ್ತು. ಇವಾಗ
ಇಲ್ಲಿ ಫ್ರಂಟ್ ಅಲ್ಲಿ ನೆರಿಗೆ ಕ್ಲಿಪ್ಗಳು ಹಾಕಿದೀವಿ, ಇದನ್ನ ರಿಮೂವ್ ಮಾಡ್ಕೋಬೇಕು. ಈಗ ರಿಮೂವ್ ಮಾಡ್ಕೊಂಡು ನೀವು ನೋಡಿ, ಈಗಲೂ ಹೇಳ್ಕೋಬೋದು ಎಷ್ಟು ಉದ್ದ ಬೇಕು, ತುಂಡ ಬೇಕು. ನೀಟಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬಹುದು. ಇದಿಷ್ಟು ನೆರಿಗೆನ ಇವಾಗ ಫ್ರಂಟಲ್ಲಿ ಕ್ಲಿಪ್ ಎಲ್ಲ ತೆಗ್ದಾಗಿದೆ. ತೆಗ್ದಾದ್ಮೇಲೆ ಇವಾಗ ಈ ಲೆಗ್ಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಇದು ಮುಂದೆ ಏನಿದೆ ಈ ಪಾರ್ಟನ್ನ ಹೀಗೆ ತಗೊಂಡು ಈ ಗೋಲ್ಡನ್ನ ಕವರ್ ಮಾಡ್ಕೊಬೇಕು ಸ್ವಲ್ಪ ಮಟ್ಟಿಗೆ. ನೀವು ಹೀಗೆ ಬರುತ್ತೆ ನೋಡಿ ನೆರಿಗೆ. ಇದನ್ನ ಜಸ್ಟ್ ಹೀಗೆ ಹಾಕಿದ್ದೀನಿ. ಇದನ್ನ ಹೀಗೆ ಮೇಲೆ ಫೋಲ್ಡ್ ಮಾಡೋದು. ಇದನ್ನಲ್ಲಿ ಒಂದು ಪಿನ್ ಮಾಡ್ಕೊಳ್ಳೋಣ. ಅಷ್ಟೆ. ಇದಾದ್ಮೇಲೆ ಇವಾಗ ನಿಮ್ಗೆ ಇದು ಪದ್ಮಾಸನ ಸ್ಟೈಲಲ್ಲಿ ಕೂರ್ಸಿರೋ ಥರ ಬೇಕು. ಹಾಗಾಗಿ ಈಗ ಇಲ್ಲಿ ಏನು ಥ್ರೆಡ್ ಬಿಟ್ಟಿದ್ವಿ ನೋಡಿ, ಆ ಥ್ರೆಡ್ಡನ್ನು ಹೀಗೆ ತಗೊಳ್ಳೋದು. ತಗೊಂಡು ಇಲ್ಲಿ ನೀವು ಕಟ್ಕೋಬೇಕು ಈ ಥರ. ಇದು ಹೀಗೆ ಫಿಕ್ಸ್ ಆಗಿದೆ. ಇದು ಇಲ್ಲಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ಕಾಲೆರಡನ್ನು ನೀಟಾಗಿ ಕೂರಿಸಿದ್ದಾಗಿದೆ. ಕೂರಿಸಿದ್ಮೇಲೆ ಪ್ಲೇಟ್ ಇಟ್ಕೊಂಡು ಬಿಂದಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಪಲ್ವನ್ನ ನೀವು ಹೀಗಾದ್ರೂ ತಗೋಬಹುದು, ಮೇಲಾದ್ರೂ ತಗೋಬಹುದು. ಯುವರ್ ಚಾಯ್ಸ್, ಇದು ನಿಮಗೆ ಯಾವ ರೀತಿ ಬೇಕೋ ಆ ಥರ ತಗೋಬಹುದು. ಈಗ ಫೈನಲಿ ಸೆರ್ಗನ ಈ ರೀತಿಯಾಗಿ ನಾನು ಮುಂದೆ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಆನಂತರ ನೀವು ಇದಕ್ಕೆ ಡಾಬು ಕೂಡ ಹಾಕೋಬಹುದು. ನಾನು ಹಿಂದ್ಗಡೆ ಕಂಬಿ ಏನಿದೆ ಅದಕ್ಕೂ ಸೇರಿಸಿನೇ ಡಾಬು ಕೂಡ ಹಾಕಿ, ಆನಂತರ ಪಲ್ಲು ಪಾರ್ಟ್ ಏನಿದೆ ಅದನ್ನ ಬ್ಯಾಕ್ ಸೈಡ್ ಇಂದ ಫ್ರಂಟಿಗೆ ಹ್ಯಾಂಡ್ಸ್ ಹತ್ರ ಬಂದು ಅದನ್ನ ಫಿಕ್ಸ್ ಮಾಡ್ಕೊಂಡೆ. ಹಾಗೆ ಈ ಲಾಸ್ಟ್ ನಾನು ಏನು ಒಂದು ನೆರಿಗೆ ಎಲ್ಲ ಹಾಕಿದ್ದೆ ಅದನ್ನ ಹಾಗೆ ಬಿಟ್ಟಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ನಾವೇನು ನೆರಿಗೆ ಹಾಕಿರ್ತೀವಿ ಆ ಪಾಯಿಂಟ್ ಅದನ್ನ ಹಾಗೆ ಬಿಟ್ಟಿದ್ದೆ. ಈಗ ಅದನ್ನ ನಾನಿಲ್ಲಿ ಲೆಗ್ಸ್ಗೆ ಜಾಯಿನ್ ಮಾಡ್ತಾ ಇದ್ದೀನಿ. ಅಂದ್ರೆ ಫಸ್ಟ್ ನೆರಿಗೆ ಹಾಕಿದಾಗ ನಾವೇನು ಹಾಗೆ ಬಿಟ್ಟಿದ್ವಿ ಎಲ್ಲ ಸರಿನೂ ನಾನು ಈ ಒಂದು ನೆರಿಗೆ ಹಾಕೋ ಪಾರ್ಟ್ ಏನಿದೆ ಇವಾಗ ಜೋಡಿಸ್ತಾ ಇರೋಂಥ ಪಾರ್ಟ್ ಇದನ್ನ ಲೆಗ್ಗೆ ಕಂಪ್ಲೀಟ್ ಸುತ್ತಾ ಇದ್ದಿದ್ದು. ಬಟ್ ಇವಾಗ ಬ್ಯಾಕ್ ಸೈಡ್ ಏನ್ ನಾವು ನೆರಿಗೆ ಬಿಟ್ಟಿದ್ವಿ ಅದರಲ್ಲಿ ಲೆಗ್ ಪಾರ್ಟ್ನ ನಾನು ಕಂಪ್ಲೀಟ್ ಸುತ್ತಿರೋದ್ರಿಂದ ಈ ಒಂದು ಪಾರ್ಟ್ ಬ್ಯಾಕ್ ಸೈಡ್ ಬಿಟ್ಟಿರುವಂತ ಪಾರ್ಟ್ ಅಲ್ಲಿ ಎರಡೂ ಕಡೆ ಸ್ಟ್ಯಾಂಡ್ ಕಾಣಿಸ್ತಾ ಇರೋ ರೀತಿಯಾಗಿ ಲೆಗ್ಸ್ ನ ಕವರ್ ಮಾಡ್ತಾ ಇದ್ದೀನಿ. ಈ ರೀತಿ ಕವರ್ ಮಾಡೋದ್ರಿಂದ ನಿಮ್ಗೆ ಬ್ಯಾಕ್ ಸೈಡ್ ಏನೂ ಕೂಡ ಸ್ಟ್ಯಾಂಡ್ ಅದು ಕಾಣಿಸೋದಿಲ್ಲ. ಜೊತೆಗೆ ನಾನು ಇದೆಲ್ಲ ಎಕ್ಸ್ಟ್ರಾ ಕೋಲ್ ಕಟ್ಟಿರೋದ್ರಿಂದ ನಿಮ್ಗೆ ಆ ಕೋಲ್ ಫೀಲ್ ಅನಿಸ್ತಾ ಇದೆ. ಅದೇನಾದ್ರೂ ನಾನು ಕಟ್ಟಿಲ್ಲ ಹೂವು ಹಾಕೋದಕ್ಕೆ ಅಂತಂದ್ರೆ ಇದು ಕಂಪ್ಲೀಟ್ ಫುಲ್ಲು ಒಂದು ಡಾಲ್ ನಾವೇನೋ ರೆಡಿ ಮಾಡಿದೀವಿ ಅಂತ ಹೇಳ್ಬೋದು, ಆ ರೀತಿಯಾಗಿ ಕಾಣಿಸುತ್ತೆ. ಈಗ ಬ್ಯಾಕ್ ಸೈಡ್ ನೀವು ನೋಡ್ಬೋದು ನಾನು ಏನು ನೆರಿಗೆ ಎಲ್ಲ ಹಿಂದೆ ಬಿಟ್ಟಿದ್ದೆ ಅದನ್ನೆಲ್ಲನೂ ಕೂಡ ಮುಂದ್ಗಡೆ ಲೆಗ್ಸಿಗೆ ಜಾಯಿನ್ ಮಾಡಿಬಿಟ್ಟು ಆ ನೆರಿಗೆನೆಲ್ಲ ಹಿಂದ್ಗಡೆ ಸ್ಪ್ರೆಡ್ ಮಾಡಿದ್ದೀನಿ. ಹಾಗೆ ಪಲ್ಲು ಪಾರ್ಟ್ನು ಕೂಡ ಈ ರೀತಿಯಾಗಿ ಹಿಂದ್ಗಡೆ ಒಂದು ಕ್ಲಿಪ್ ಹಾಕಿ ಬಿಟ್ಟಿದ್ದೀನಿ. ಆ ನಂತರ ಇವಾಗ ನಿಮ್ಗೆ ಯಾವ ರೀತಿಯಾಗಿ ಫ್ಲವರ್ ಡೆಕೋರೇಷನ್ ಮಾಡ್ಕೋಬಹುದು ಆ ರೀತಿಯಾಗಿ ಮಾಡ್ಕೋಬಹುದು. ನಾನು ಲಾಸ್ಟ್ ಇಯರ್ ಈ ತರ ದಿಂಡನ್ನ ಕಟ್ಟಿದ್ದೆ, ಸುಮಾರು ಜನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಈ ಸರಿ ದಿಂಡನ್ನು ಕಟ್ಟಿ ರೆಡಿ ಮಾಡಿದೀನಿ. ಈಗ ನೀವು ನೋಡ್ತಾ ಇರ್ಬೋದು ಇದನ್ನ ಆರಾಮ್ಸಾಗಿ ಈ ರೀತಿಯಾಗಿ ಕೈಯಲ್ಲಿ ತಗೊಂಡು ಹೋಗ್ಬೋದು. ಬಟ್ ತುಂಬಾ ಭಾರ ಆಯ್ತು, ಹಿಡ್ಕೊಳಕ್ ಸ್ವಲ್ಪ ಕಷ್ಟ ಆಯ್ತು. ಹಾಗಾಗಿ ನಾನು ಜಾಸ್ತಿ ಹೊತ್ತು ಇಟ್ಕೊಳಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ಬೇಗನೆ ಸ್ಟ್ಯಾಂಡ್ ಮೇಲೆ ಇಟ್ಟೆ. ಈಗ ನೀವು ನೋಡ್ತಾ ಇದ್ರಲ್ಲ ಹೂವ ಎಲ್ಲ ನಿಮ್ಮ ಆಪ್ಷನಲ್, ಬೇಕು ಅಂದ್ರೆ ಆತರ ಕೋಲ್ನ ಕಟ್ಟಿ ನೀವು ಹೂವನ ಹಾಕೋಬಹುದು. ಇಲ್ಲ ಅಂತಂದ್ರೆ ಹಾಗೆ ಜಸ್ಟ್ ಸ್ಟ್ಯಾಂಡಿಗೆ ಸ್ಯಾರಿ ಡ್ರೇಪ್ ಮಾಡಿ ಒಂದ್ ಮಲ್ಗೆ ಹಾರ ಹಾಕಿದ್ರು ಕೂಡ ಸಿಂಪಲ್ ಆಗಿ ಯೂನಿಕ್ ಆಗಿ ಚೆನ್ನಾಗೆ ಕಾಣಿಸುತ್ತೆ. ನಿಮ್ಮ ಒಂದು ಡೆಕೋರೇಷನ್ ಐಡಿಯಾ ಹೇಗಿರುತ್ತೋ ಹಾಗೆ ನೀವು ಮಾಡ್ಕೋಬಹುದು.
ಈಗ ನಾನು ಈ ಸೀರೆ ನೆರಿಗೆ ಎಲ್ಲನೂ ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಈ ರೀತಿ ಒಂದು ಸ್ಯಾರಿ ಬಾಕ್ಸ್ ಏನಿರುತ್ತೆ ಕಾಟನ್ ಬಾಕ್ಸ್ನ ಅದನ್ನ ನೆರಿಗೆಯ ಹಿಂದೆ ಭಾಗಕ್ಕೆ ಇಟ್ಟು ಅದೊಂದು ಸಪೋರ್ಟಿವ್ ಆಗಿ ಸಿಗುತ್ತೆ. ಇಟ್ಟು ಈಗ ಕಂಪ್ಲೀಟ್ ನೆರಿಗೆನ ಜೋಡಿಸ್ಕೋಬೇಕು. ನೀವು ಈ ರೀತಿಯಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಸಣ್ಣ ಸಣ್ಣ ನೆರಿಗೆ ಹಾಕಿರೋದ್ರಿಂದ ಜಾಸ್ತಿ ಒಂದು ನೆರಿಗೆಗಳು ಕಾಣಿಸುತ್ತೆ. ಅಂದ್ರೆ ನೋಡೋದಕ್ಕೆ ಏನೋ ಒಂಥರ ಸೂಪರ್ ಆಗಿ ಕಾಣಿಸ್ತಾ ಇರುತ್ತೆ. ಆ ನೆರಿಗೆಗಳು ಜಾಸ್ತಿ ಕೂತ್ರೆ ಅದಕ್ಕೊಂದು ಲಕ್ಷಣ ಅಂತ ಹೇಳ್ಬೋದು. ಈಗ ನಾನು ಜ್ಯುವೆಲರಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡೆ. ಹಾಗೆ ನಾವು ಫೇಸನ್ನ ರೆಡಿ ಮಾಡೋದಕ್ಕೂ ಅಂದ್ರೆ ಫೇಸನ್ನ ಬಿಂದಿಗೆಗೆ ಇಡೋಕ್ಕೂ ಮೊದಲು ಏನೇನೆಲ್ಲ ನೀವು ಒಡವೆ ಹಾಕಬೇಕು ಅಥವಾ ಏನಾದರೂ ಸರಿ ಮಾಡಬೇಕಾ ಸ್ಯಾರಿದು ಮತ್ತೆ ಹ್ಯಾಂಡ್ಸ್ ಎಲ್ಲಾನು ಫಿಟ್ ಮಾಡಬೇಕಾ, ಎಲ್ಲ ಕಂಪ್ಲೀಟ್ ಫಿಟ್ ಮಾಡಿ ಹೂವು ಎಲ್ಲ ಹಾಕಿ ಎಲ್ಲ ಆದ್ಮೇಲೆನೆ ಕಂಪ್ಲೀಟ್ ಆಯ್ತು ಅಂತ ಅಂದಾಗ ನೀವು ಲಾಸ್ಟಲ್ಲಿ ತೆಂಗಿನಕಾಯಿ ಇಟ್ಟು ಫೇಸ್ನ ಫಿಕ್ಸ್ ಮಾಡಿ. ಫೇಸ್ ಇಟ್ಟ ಮೇಲೆ ನೀವು ಮತ್ತೆ ಹೋಗಿ ಏನಾದ್ರೂ ಬ್ಯಾಕ್ ಗ್ರೌಂಡ್ ಫ್ಲವರ್ಸ್ ಆಗ್ಬೋದು ಅಥವಾ ಒಡವೆ ಹಾಕೋದಾಗ್ಬೋದು, ಈ ಥರದ್ದು ಏನಾದರೂ ಮಾಡ್ತೀರಿ ಅಂತಂದ್ರೆ ಅವಾಗ ಫಿನಿಶಿಂಗ್ ಹೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಎಲ್ಲ ನೀಟಾಗಿ ಅಲಂಕಾರಕ್ಕೆ ಏನೇನೆಲ್ಲ ನೀವು ಹಾಕಬೇಕು ಅಂತ ಅನ್ಕೊಳ್ತೀರಾ ಜ್ಯುವೆಲರಿ ಎಲ್ಲ ಹಾಕಿ ಫಿಕ್ಸ್ ಮಾಡಿ ಲಾಸ್ಟಲ್ಲಿ ಇವಾಗ ನಾನು ಫೇಸ್ನ ಕಾಯಿಟ್ಟು ಕಟ್ಕೊಳ್ತಾ ಇದ್ದೀನಿ. ಈಗ ಹೂವದ ಒಂದು ಅಲಂಕಾರ ನಾನು ಮಲ್ಲಿಗೆ ಹೂವಲ್ಲಿ ಸಿಂಪಲ್ ಆಗಿ ಈ ತರ ಮಾಡಿದೀನಿ. ಜಾಸ್ತಿ ದೇವ್ರ ಮೇಲೆ ಹೂವ ಹಾಕಕ್ ಹೋಗಿಲ್ಲ. ಬ್ಯಾಕ್ ಗ್ರೌಂಡೇ ಹೂವ ಜಾಸ್ತಿ ಇರೋದ್ರಿಂದ ಮುಂದೆ ಹಾಕಿದ್ರು ತುಂಬಾ ಓವರ್ ಅನ್ಸುತ್ತೆ ಅನ್ನೋದಕ್ಕೆ ಮಲ್ಗೆ ದಿಂಡು ಕನಕಾಂಬರ ದಿಂಡನ್ನ ಫೇಸ್ ಹತ್ರ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಫಿಕ್ಸ್ ಮಾಡಿ ಅನಂತರ ಹೂವನ್ನ ಈ ರೀತಿಯಾಗಿ ಮಲ್ಗೆ ಹೂ ಬಿಟ್ಟಿದ್ದೀನಿ. ಹಾಗೆ ಪಿಲ್ಲೋ ಬೇಕು ಅಂತಂದ್ರೆ ನೀವು ಇಟ್ಕೋಬಹುದು. ಬಟ್ ನಾನು ಲಾಸ್ಟ್ ಇಯರ್ ಪಿಲ್ಲೋ ಇಟ್ಟಿದ್ದೆ ಅನ್ನೋ ಒಂದ್ ಕಾರಣಕ್ಕೆ ಆ ಪಿಲ್ಲೋ ಇಟ್ಟು ಫೋಟೋಸ್ ತಗೊಂಡೆ. ಬಟ್ ನಂಗೆ ಪಿಲ್ಲೋ ಬೇಡ, ಹಾಗೆ ಒಂದು ಫಿನಿಶಿಂಗ್ ಬರೀ ಹೂದಲ್ಲೇ ಬರ್ಲಿ ಅನ್ನೋ ಒಂದ್ ಕಾರಣಕ್ಕೆ ಈ ರೀತಿಯಾಗಿ ಕಂಪ್ಲೀಟ್ ಹೂವುದಲ್ಲೇ ಇಟ್ಟಿದ್ದೀನಿ. ಪಿಲೋ ಬೇಕು ಅಂದ್ರೆ ನೀವು ಇಟ್ಕೋಬಹುದು. ತೋಮಾಲೆನೂ ಅಷ್ಟೇ ನಾನು ಹೂವುದ ಒಂದು ಆಚೆ ಏನ್ ರೆಡಿ ಮಾಡಿದ್ದೆ ಅಲ್ಲೇ ಕಟ್ಟಿದೀನಿ. ಅದ್ ಬೇಕು ಅಂದ್ರೆ ಹಾಕೋಬಹುದು, ಬೇಡ ಅಂತಂದ್ರೆ ನೀವು ಹ್ಯಾಂಡ್ಸ್ ಏನ್ ಫಿಟ್ ಮಾಡಿರ್ತೀರಲ್ಲ ಅಲ್ಲೇ ಹಾಕ್ಬೋದು. ಬಟ್ ನಂಗೆ ಏನಂದ್ರೆ ಹ್ಯಾಂಡ್ಸ್ ಹತ್ರ ಹಾಕಿದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಫ್ಲವರ್ಸ್ ಕಾಣಿಸೋದಿಲ್ಲ ಅನ್ನೋ ಒಂದ್ ಕಾರಣಕ್ಕೆ ಹೂವದ ಆರ್ಚ್ಗೆ ನಾನು ಅದನ್ನ ತೋಮಾಲೆನ ಕಟ್ಕೊಂಡಿದೀನಿ. ಪಿಲ್ಲೋನ ನಾನು ಇಡಕ್ಕೆ ಹೋಗಿಲ್ಲ ಈ ಸರಿ. ಯಾಕೆಂದ್ರೆ ಹೂವ ತುಂಬಾ ಚೆನ್ನಾಗಿ ಇದೇ ಒಂದು ಫಿನಿಶಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಆನಂತರ ಪಿಲ್ಲೋ ಇಟ್ಟಿರೋದು ಕೂಡ ನಾನು ಒಂದು ಫೋಟೋಸ್ ಕೂಡ ತಗೊಂಡಿದ್ದೀನಿ. ಫೈನಲಿ ನಿಮ್ಮೆಲ್ಲರೂ ಕೂಡ ಈ ಸರಿ ನಾನು ಸ್ಯಾರಿ ಡ್ರೇಪಿಂಗ್ ಮಾಡಿರೋದು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ಸರಿ ನಾನು ಸ್ಯಾರಿ ಡ್ರೇಪಿಂಗ್ ಆಗಿ ಮಾಡಿರೋದಾಗ್ಬೋದು ಅಥವಾ ಹೂವು ಹಾಕಿದ್ದು ಎಲ್ಲಾನು ಕೂಡ ಇಷ್ಟ ಆಯ್ತು, ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರ್ದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಅವರು, ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ. ಥ್ಯಾಂಕ್ ಯು ಸೋ ಮಚ್.